ಉಡುಪಿ ಜಿಲ್ಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಯಲ್ಲಿ ಮಾದರಿಯಾದ ವಾರಂಬಳ್ಳಿ ಗ್ರಾಮ ಪಂಚಾಯತ್ನ ತ್ಯಾಜ್ಯ ಘಟಕ ಇದೀಗ 3 ಗ್ರಾಮ ಪಂಚಾಯತ್ನ ತ್ಯಾಜ್ಯಗಳು ಸಂಗ್ರಹಗೊಂಡು ಪರಿಸರ ಮಾಲಿನ್ಯದೊಂದಿಗೆ ಸಹಸ್ರಾರು ಶಾಲಾ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಭಯದ ವಾತಾವರಣ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ನಗರದ ಮಧ್ಯಭಾಗದಲ್ಲಿರುವ ತ್ಯಾಜ್ಯ ಸಂಗ್ರಹ ಕೇಂದ್ರದ 500 ಮೀಟರ್ ದೂರದಲ್ಲಿ ನ್ಯಾಯಾಲಯ, ತಾಲೂಕು ಆಡಳಿತ ಸೌಧ, ಆರೋಗ್ಯ ಕೇಂದ್ರ, ವಾರದ ಸಂತೆ, ಮೆಸ್ಕಾಂ, ಅಂಚೆ ಕಚೇರಿ, ಪೊಲೀಸ್ ಠಾಣೆ, ವೃತ್ತ ನಿರೀಕ್ಷಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪಾಸ್ಪೋರ್ಟ್ ಕಚೇರಿ ಸೇರಿದಂತೆ ಪ್ರತಿದಿನ ಸಹಸ್ರಾರು ಜನರು ಬಂದು ಹೋಗುವ ಸ್ಥಳದಲ್ಲಿ ಮೂಟೆಗಟ್ಟಲೆ ತ್ಯಾಜ್ಯ ಸಂಗ್ರಹಗೊಂಡು ದುರ್ನಾತ ಬೀರುತ್ತಿದೆ. ಇದೆಲ್ಲದಕ್ಕಿಂತ ಅತಿ ಹತ್ತಿರದಲ್ಲಿ ಅಂಗನವಾಡಿಯ 21, ಸರಕಾರಿ ಪ್ರಾಥಮಿಕ ಶಾಲೆಯ 716, ಪ್ರೌಢಶಾಲೆಯ 688, ಪದವಿ ಪೂರ್ವ ಕಾಲೇಜಿನ 300 ವಿದ್ಯಾರ್ಥಿಗಳ ಆಟ ಪಾಠ ಊಟದ ಸ್ಥಳವಾಗಿದ್ದು, ಮಧ್ಯಾಹ್ನದ ಊಟದ ಸಮಯದಲ್ಲಿ ಅನೇಕ ಮಕ್ಕಳಿಗೆ ವಾಕರಿಕೆ ಬಂದ ಉದಾಹರಣೆಯೂ ಇದೆ. SLRM ಮೂಲಕ ಒಂದೇ ಗ್ರಾಮ ಪಂಚಾಯತ್ನ ತ್ಯಾಜ್ಯ ನಿರ್ವಹಣೆ ಮಾಡುತ್ತಿರುವಾಗ ಶಿಸ್ತುಬದ್ಧವಾಗಿ ನಿರ್ವಹಣೆ, ಘನ ಮತ್ತು ಒಣ ತ್ಯಾಜ್ಯಕ್ಕೆ ಪ್ರತ್ಯೇಕ ವ್ಯವಸ್ಥೆ, ಮಾಸ್ಕ್ ಮತ್ತು ಗ್ಲೌಸ್ ಧರಿಸಿ ಕೆಲಸ ನಿರ್ವಹಣೆ ಇದ್ದರೆ, ಈಗ ಹಂದಾಡಿ, ಐರೋಡಿ ಗ್ರಾಮದ ತ್ಯಾಜ್ಯ ಒಂದು ಟ್ರಸ್ಟ್ನ ಮೂಲಕ ನಡೆಯುವ ನಿರ್ವಹಣೆಯಿಂದ ಕೆಲಸಗಾರರು ಬರೀ ಕೈಯಲ್ಲಿ ವಿಂಗಡಣೆ ಮಾಡುತ್ತಿರುವುದು ಕಂಡುಬರುತ್ತಿದೆ. ಲೋಡುಗಟ್ಟಲೆ ಇರುವ ತ್ಯಾಜ್ಯ ಮತ್ತು ನಗರದ ಮಧ್ಯಭಾಗದಿಂದ ಹೊರವಲಯದಲ್ಲಿ ಮಾಡಿ ಸಾರ್ವಜನಿಕರ ಆರೋಗ್ಯ ಭಾಗ್ಯವನ್ನು ಕಾಪಾಡಬೇಕು ಎಂದು ಸಾರ್ವಜನಿಕ ವಲಯದಿಂದ ಕೂಗು ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ ಬ್ರಹ್ಮಾವರ.